ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ MD ಹ್ಯಾಪಿ. ರಾಧೆ ರಾಧೆ. ಕರ್ನಾಟಕ ಸರ್ಕಾರ ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ ದ್ವಿತೀಯ PUC ಪಠ್ಯ ಆಧಾರಿತ ಮೌಲ್ಯಾಂಕನ ಘಟಕ ಪರೀಕ್ಷೆ 1 ಜೂನಲ್ಲಿ ಇರುವಂಥದ್ದು. ಮಾದರಿ ಪ್ರಶ್ನೆ ಪತ್ರಿಕೆ 1 ಇಲ್ಲಿ ಕೊಟ್ಟಿದ್ದಾರೆ. ವಿಷಯ ಭೂಗೋಳಶಾಸ್ತ್ರ. ಗರಿಷ್ಠ ಅಂಕಗಳು 30, ಸಮಯ 1 ಗಂಟೆ 21 ಪ್ರಶ್ನೆಗಳನ್ನು ಇಲ್ಲಿ ಕೊಟ್ಟಿರುತ್ತೆ. ಆತ್ಮೀಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ನಿಮ್ಮೆಲ್ಲ ಆಶಯದ ಮೇರೆಗೆ ಇವತ್ತು ನಾನು ಈ ಒಂದು ಜಿಯೋಗ್ರಫಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಗೆ ಈ ಒಂದು ಕ್ವಶನ್ ಪೇಪರನ್ನು ತೆಗೆದುಕೊಂಡು ಬಂದಿದ್ದೀನಿ. ಸೊ ಪ್ರಮುಖವಾಗಿ ನೀವೆಲ್ಲ ಇಲ್ಲಿ ಗಮನಿಸ್ತಾ ಹೋಗುವಂಥ ವಿಷಯ ಸೂಚನೆಗಳು ಆಲ್ರೆಡಿ ನಿಮಗೆಲ್ಲ ಗೊತ್ತಿರ್ತದೆ. ಅದರ ಬಗ್ಗೆ ಜಾಸ್ತಿ ನಾನು ಇಲ್ಲಿ ಹೇಳಕ್ಕೆ ಹೋಗೋದಿಲ್ಲ. ಪ್ರಶ್ನೆಗಳನ್ನು ನೇರವಾಗಿ ತೆಗೆದುಕೊಂಡು ಬರ್ತೀನಿ. ಅದಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಮತ್ತು ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತೀನಿ. ಈ ಕೆಳಗಿನ ಬಹು ಆಯ್ಕೆ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ. 4 ಪ್ರಶ್ನೆಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಆಂಥ್ರೋಪೋ ಜಿಯೋಗ್ರಫಿ ಪುಸ್ತಕ ಪ್ರಕಟಿಸಿದ ವರ್ಷ ಅಂತ ಕೇಳ್ತಾರೆ. 1859, 1872, 1879, 1882. ಈ 4ರಲ್ಲಿ ಒಂದು ಉತ್ತರ ಇದೆ. ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತೀನಿ. ನೆಕ್ಸ್ಟು ಪಟ್ಟಿ 1 ಮತ್ತು ಪಟ್ಟಿ 2ರೊಂದಿಗೆ ಹೊಂದಿಸಬೇಕು. ಕೊಟ್ಟಿರುವ ಸಂಕೇತಗಳನುಸಾರ ಉಪಯೋಗಿಸಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಬರೀರಿ ಅಂತ ಕೊಡ್ತಾರೆ. ಪಟ್ಟಿ 1 ಇದೆ, ಪಟ್ಟಿ 2 ಇದೆ. ಇಲ್ಲಿ ದೇಶಗಳು ಕೊಟ್ಟಿದ್ದಾರೆ, ಇಲ್ಲಿ ಭೂಗೋಳಶಾಸ್ತ್ರಜ್ಞರು ಕೊಟ್ಟಿದ್ದಾರೆ. USA, ಇಂಗ್ಲೆಂಡ್, ಫ್ರಾನ್ಸ್, ಆಸ್ಟ್ರೇಲಿಯಾ. ಇಲ್ಲಿ ಭೂಗೋಳಶಾಸ್ತ್ರ ತಜ್ಞರಲ್ಲಿ ವೈಲ್ಡಾಲ್, ಡಿಲಾ, ಬ್ಲಾಸ್, ಹಾಲ್ಫೋರ್ಡ್, ಮಂಕಿಂದರ್, ಗ್ರಿಫಿತ್, ಲೈಲರ್, ಎಲೆನ್ ಸಿ ಸೆಂಪಲ್ ಅಂತ ಹೇಳ್ತಾರೆ ಬರ್ತಾರೆ. ಸೊ ಈ ರೀತಿ ಕೊಟ್ಟಾಗ ಇಲ್ಲಿ ನಿಮಗೆ ಸಂಕೇತಗಳನ್ನು ಕೊಟ್ಟಿದ್ದಾರೆ ನೋಡಿರಿ. ABCD ಈ ಸಂಕೇತಗಳ ಅನುಗುಣವಾಗಿ ಯಾವುದು ಉತ್ತರ ಇದೆ ಅಂತೇಳಿ ನೀವು ಇಲ್ಲಿ ಹಾಕಿ ಬರೀಬೇಕು ಅಂತ ಹೇಳ್ತೀನಿ. ನೆಕ್ಸ್ಟು 3ನೇ ಪ್ರಶ್ನೆ ನೋಡಿ. ಬಹು ಆಯ್ಕೆಯಲ್ಲಿ ಜನಸಂಖ್ಯಾ ಭೂಗೋಳಶಾಸ್ತ್ರ ಗ್ರಂಥವನ್ನು ರಚಿಸಿದವರು ಯಾರು ಅಂತ ಕೇಳ್ತಾರೆ. ಅಮೃತ್ ಸೇನ್ ಅವರ, GT ತ್ರಿವಾರ್ತಾರ, ಚಾರ್ಲ್ಸ್ ಡಾರ್ವಿನ್ ಅವರ, ಎಲೆನ್ ಸಿ ಸೆಂಪಲ್ ಅವರ ಅಂತ ಹೇಳ್ತಾರೆ. 4ರಲ್ಲಿ ಒಬ್ಬರು ಯಾರು ಉತ್ತರ ನೀವು ಹೇಳಬೇಕು ಅಂತ ಹೇಳ್ತೀನಿ. ಇನ್ನು ಡೆಮೋಗ್ರಫಿ ಎಂಬ ಪದವು ಈ ಭಾಷೆಯಿಂದ ಬಳಕೆಗೆ ಬಂದಿದೆ ಅಂತ ಹೇಳ್ತಾರೆ. ಯಾವ ಭಾಷೆಯಿಂದ ಬಂದಿದೆ? ಲ್ಯಾಟಿನಾ, ಇಂಗ್ಲೀಷಾ, ಗ್ರೀಕಾ, ಫ್ರೆಂಚಾ ಅಂಥೇಳಿ. ಸೊ ಹಾಗಾಗಿ ನೀವು ಕಂಪಲ್ಸರಿ ಆ ಪ್ರಶ್ನೆಗಳನ್ನು ಗಮನದಲ್ಲಿಟ್ಟುಕೊಂಡು ನೀವು ಓದ್ಕೊಂಡಿದ್ದಾದರೆ ಈ ಉತ್ತರಗಳು ಸಿಗ್ತವೆ. ಇದರ ಒಂದು ನೆಕ್ಸ್ಟು ಒಂದು ವಿಡಿಯೋದಲ್ಲಿ ಕೀ ಆನ್ಸರ್ ಕೊಡ್ತೀನಿ, ಯಾವುದೇ ವರಿ ಮಾಡಬೇಡಿ. ಇನ್ನು ಆವರಣದಲ್ಲಿ ನೀಡಿರುವ ಸೂಕ್ತವಾದ ಒಂದನ್ನು ಬಳಸಿ ಬಿಟ್ಟ ಸ್ಥಳಗಳನ್ನು ತುಂಬಿರಿ. ಇಲ್ಲಿ ಪ್ರಶ್ನೆಗಳು ಯಾವ ರೀತಿ ಕೊಟ್ಟಿದ್ದಾರೆ ಅನ್ನೋದು ಗಮನಿಸು, ಭಾಳ ಇಂಪಾರ್ಟೆಂಟು ಅಂತ ಹೇಳ್ತೀನಿ. ಈಗ ನೆಕ್ಸ್ಟು ಇನ್ನೊಂದು ಹೇಳ್ತೀನಿ. ಇಲ್ಲಿ ಉತ್ತರಗಳನ್ನು ಕೊಟ್ಟಿದ್ದಾರೆ ನೋಡಿ. ಇವೆಲ್ಲ ಈ ಉತ್ತರಗಳನ್ನು ಬಳಸ್ಕೊಂಡು ಈ ಪ್ರಶ್ನೆಗೆ ಉತ್ತರಿಸಿ ಅಂತ ಕೇಳ್ತಾರೆ. ಚಾರ್ಲ್ಸ್ ಡಾರ್ವಿನ್ ರವರು ಡ್ಯಾಶ್ ಪುಸ್ತಕವನ್ನು ಪ್ರಕಟಿಸಿದರು. ಅಂತಾರಾಷ್ಟ್ರೀಯ ಜನಸಂಖ್ಯಾ ದಿನವನ್ನು ಪ್ರತಿ ವರ್ಷ ಡ್ಯಾಶ್ರಂದು ಆಚರಿಸಲಾಗ್ತದೆ. 2021 ಜನಗಣತಿ ಪ್ರಕಾರ ವಿಶ್ವದ ಸರಾಸರಿ ಜನಸಾಂದ್ರತೆ ಎಷ್ಟು ಅಂಥೇಳಿ ಇಲ್ಲಿ ಕೇಳಿದ್ದಾರೆ. ಸೊ ಈ ಪ್ರಶ್ನೆ ಉತ್ತರಿಸಕ್ಕಂತೆ ಒಟ್ಟು 3 ಅಂಕಗಳು ಬಿಟ್ಟ ಸ್ಥಳದಲ್ಲಿ ಇರ್ತವೆ. ಏನೋ ನೇರವಾಗಿ ನಾನು ಮುಂದಕ್ಕೆ ಹೋಗ್ತೀನಿ. ಕೆಳಗಿನವುಗಳಲ್ಲೇನು ಹೊಂದಿಸಿ ಬರೆಯಿರಿ. A ಇದೆ, B ಇದೆ. ಪ್ರಶ್ನೆ ಉತ್ತರ A ನೋಡಿ. ಸಾಧ್ಯತಾವಾದ ಪರಿಕಲ್ಪನೆ ಇಲ್ಲಿ ನೈಜರ್ ಅಂತ ಕೊಟ್ಟಿದೆ. ಅಧಿಕ ಜನರ ದರ ಹೊಂದಿರುವ ರಾಷ್ಟ್ರ ಅಂಟಾರ್ಟಿಕಾ. ಶಾಶ್ವತ ಜನರಹಿತ ಭೂಖಂಡ ಕುವೈತ್. ಫ್ರೆಂಚ್ ಪಂತ್ ಅಂತೇಳಿ ಈ ರೀತಿ 4 ಪ್ರಶ್ನೆಗಳು, 3 ಪ್ರಶ್ನೆಗೆ 4 ಉತ್ತರವನ್ನು ಕೊಟ್ಟಿದ್ದಾರೆ. ಇನ್ನು 1 ಅಂಕದ ಪ್ರಶ್ನೆ ಸಂಬಂಧಪಟ್ಟಂತೆ ಇಲ್ಲಿ ನೀವೆಲ್ಲ ನೋಡ್ತೀರಿ. ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಬೇಕು. ಒಟ್ಟು 4 ಪ್ರಶ್ನೆಗಳು. ಮಾನವ ಭೂಗೋಳಶಾಸ್ತ್ರದ ಯಾವುದಾದ್ರೂ ಒಂದು ವ್ಯಾಖ್ಯಾನ ಬರೆಯಿರಿ. ಮಾನವ ಭೂಗೋಳಶಾಸ್ತ್ರದ ಪಿತಾಮಹ ಯಾರು? 2012 ಪ್ರಕಾರ ಪ್ರಪಂಚದ ಜನಸಂಖ್ಯಾ ಬೆಳವಣಿಗೆಯ ದರವನ್ನು ತಿಳಿಸಿ. ಹೌದಾ ನೋಡಿ. ಇನ್ನು ಜನಸಂಖ್ಯಾ ಸ್ವಾಭಾವಿಕ ಬೆಳವಣಿಗೆ ಎಂದರೇನು? ಈ ರೀತಿ 4 ಪ್ರಶ್ನೆಗಳನ್ನು ಇಲ್ಲಿ ಬಂದಿರುವಂಥದ್ದು. ಇನ್ನು ನೆಕ್ಸ್ಟು ಈ ಕೆಳಗಿನ ಯಾವುದಾದರೂ 3 ಪ್ರಶ್ನೆಗಳಿಗೆ 2ರಿಂದ 3 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೊಡ್ತಾರೆ ನೋಡಿ. ನವೀಕರಿಸಿದ ಪರಿಸರದ ಎಂದರೇನು ಅಂತ ಕೇಳ್ತಾರೆ. ನವೀಕರಿಸಿದ ಪರಿಸರವಾದ ಎಂದರೇನು? ನಗರ ಭೂಗೋಳಶಾಸ್ತ್ರವನ್ನು ಅರ್ಥೈಸಿ. ಜೊತೆಗೆ ಪರಿಮಾಣಾತ್ಮಕ ಕ್ರಾಂತಿಯನ್ನು ಕುರಿತು ಬರೆಯಿರಿ. ಪ್ರಪಂಚದಲ್ಲಿ ಅಧಿಕ ಸಾಕ್ಷರತಾ ಪ್ರಮಾಣ ಹೊಂದಿದ ರಾಷ್ಟ್ರಗಳನ್ನು ಹೆಸರಿಸಿ. ಅಧಿಕ ಪ್ರಮಾಣದ ಸಾಕ್ಷರತೆಯನ್ನು ಹೊಂದಿರುವಂಥ ರಾಷ್ಟ್ರಗಳು ಯಾವ್ಯಾವಿದ್ದಾವೆ? ತದನಂತರ ಜನಸಂಖ್ಯಾ ವೃದ್ಧಾಪ್ಯಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ಬರೆಯಿರಿ. ಹೌದಾ? ಈ ರೀತಿ ಪ್ರಶ್ನೆಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಕೆಳಗಿನ ಯಾವುದಾದರೂ 2 ಪ್ರಶ್ನೆಗಳು 20ರಿಂದ 25 ವಾಕ್ಯಗಳಲ್ಲಿ ಕೇವಲ 5 ಅಂಕದ ಪ್ರಶ್ನೆಯನ್ನು ಈ ಅಧ್ಯಾಯದ ಮೇಲೆ ಕೇಳಿರುವಂಥದ್ದು. ಮಾನವ ಪರಿಸರ ಸಂಬಂಧವೇ ಮಾನವ ಭೂಗೋಳಶಾಸ್ತ್ರವಾಗಿದೆ, ಸೃಷ್ಟೀಕರಿಸಿ ಅಂತ ಕೊಡ್ತಾರೆ ನೋಡಿರಿ. ಪ್ರಪಂಚದ ಜನಸಂಖ್ಯಾ ಹಂಚಿಕೆಯ ಬಗ್ಗೆ ಚರ್ಚಿಸಿ. ಜನಸಂಖ್ಯೆ ಯಾವ ರೀತಿ ಪ್ರಪಂಚದಲ್ಲಿ ಹಂಚಿಕೆಯಾಗಿದೆ ಅನ್ನೋ ನೀವು ದಯವಿಟ್ಟು
ಅದನ್ನು ಹಂಚಿ ಚರ್ಚಿಸಿ ಅಂತ ಹೇಳ್ತಾರೆ. ಪ್ರಪಂಚದ ಲಿಂಗಾನುಪಾತ ಹಾಗೂ ವಯೋಮಾನ ರಚನೆಗಳ ಕುರಿತು ಟಿಪ್ಪಣಿ ಬರೆಯಿರಿ ಅಂತೇಳಿ ಕೊಟ್ಟಿದ್ದಾರೆ. ಜನಸಂಖ್ಯಾ ಆವರ್ತದ ಹಂತಗಳನ್ನು ವಿವರಿಸಿ. ಆವರ್ತದ ಹಂತಗಳು ಯಾವ್ಯಾವ ಅಂಥೇಳಿ ವಿವರಿಸ್ಬೇಕಂತೇಳಿ. ಸೊ ಇದಿಷ್ಟು ವಿದ್ಯಾರ್ಥಿಗಳೇ ದ್ವಿತೀಯ PUCಗೆ ಸಂಬಂಧಪಟ್ಟಂಥ ಜಿಯೋಗ್ರಫಿ ಒಂದು ಸಬ್ಜೆಕ್ಟ್ಗೆ ಮಂಡಳಿ ಬಿಟ್ಟಂಥ ಒಂದು LBA ಮಾಡೆಲ್ ಕ್ವಶನ್ ಪೇಪರ್ ಇದಾಗಿತ್ತು. ಸೊ ನೀವು ಅದನ್ನು ಗಮನಿಸಿ ಅದರ ಒಂದು ತಯಾರಿಯನ್ನು ನೀವು ಮಾಡ್ಕೊಳ್ಳಿ, ನಿಮ್ಮ ಒಂದು ಘಟಕ ಪರೀಕ್ಷೆ ಬರೀರಿ ಅಂತ ಹೇಳ್ತಾ ಈ ವಿಡಿಯೋನಲ್ಲೇ ಮುಗಿಸ್ತಾ ಇದ್ದೀನಿ. ಸೊ ಎಲ್ರಿಗೂ ಧನ್ಯವಾದಗಳು. ರಾಧೆ ರಾಧೇಯ.